ಇಸ್ಕೊ ನೀನೆ ನಮ್ಮ ಮನೆ ಲಕ್ಷ್ಮಿ. ಖುಷಿನಾ? ಗಂಡನ ಮಕ್ಕಳಲ್ಲಿ ಖುಷಿನೇ ಇಲ್ಲ. ಖುಷಿಯಿಂದ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಅಲ್ವಾ ಇದು? ನನ್ನ ಒಬ್ಳಿಗಲ್ಲ, ನಿನ್ಗೂ. ನಾನು ಹಾಕೊಂಡು ಓಡಾಡಲ್ಲ. ಇವಾಗ ನಾನು ಹಾಕೋತೀನಿ, ನೆಕ್ಸ್ಟ್ ಇವನ್ ಹೆಂಡತಿ ಹಾಕೋತಾಳೆ ನಮ್ಮ ಅತ್ತೆದು ಅಂತ. ಇದು ನಾವೇನಾದ್ರು ಸೈಟೋ ಮನೆನೋ ಕಟ್ಟಬೇಕಾದ್ರೆ ಡಿಸೈನ್ ಬಿಡೋ, ಯೂಸ್ ಮಾಡ್ಕೋತೀನಿ. ದುಡ್ಡು ಮಾಡಿರ್ತೀವಿ. ಚಿನ್ನ ಶೋಕಿಗಲ್ಲ, ನಮ್ಮ ಮನೆ ಚೆನ್ನಾಗಿತ್ತಾ? ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಇದು ಲಕ್ಷ್ಮಿ, ಫುಲ್ಲು ಲಕ್ಷ್ಮಿ ಡಿಸೈನ್ ಇರೋದು. ಶಂಖ ಮತ್ತು ಲಕ್ಷ್ಮಿ. ನವಿಲು ಲಕ್ಷ್ಮಿ, ಇದಕ್ಕೆ ಶಂಖ. ಇದು ಮೇಲಿರೋದು ನವಿಲು. ಇದು ಲಕ್ಷ್ಮಿ, ಇದು ನವಿಲು, ಇಲ್ಲಿರೋದು ಶಂಖ. ಕ್ಯಾಮ್ರಾದಲ್ಲಿ ಕಾಣಿಸ್ತಾನೆ ಇಲ್ಲ. ಇದು ಶಂಖ, ನವಿಲು, ಲಕ್ಷ್ಮಿ. ಯಾರು ಪಬ್ಲ ಹೆಂಗ್ ಕಾಣಿಸ್ತೈತೆ ಮಮ್ಮಿ? ಗೊಂಬೆ ಗೊಂಬೆ ದಂತದ ಗೊಂಬೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಇದು ಚೆನ್ನಾಯ್ತಾ? ಸಗಲ ಕಾಣಿಸ್ತಾ ಇದೆ ಒಂಥರ. ಟ್ರೆಡಿಷ್ನಲ್ ಆಗಿ ರೆಡಿ ಆದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಬಟ್ಟೆಗೆ ಚೆನ್ನಾಗಿ ಕಾಣಿಸ್ತೈತಿ. ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಬರೀ ಡೌಗಳಿಂದ ನೋಡ, ನಿಮ್ಮಪ್ಪ ವಾಲೆ ಕೊಡ್ಸೈತ್, ನೀನೇನ್ ಕೊಡ್ಸ್ತೇ ನಂಗೆ? ಬಪ್ಪನ್ನೇ ಕೊಡ್ಸ್ಬಿಟ್ಟಿದ್ಯಾ ನನ್ಗೆ? ಬಬ್ಲು, ನೀನ್ ದೊಡ್ಡವನಾದ್ಮೇಲೆ ಈ ತರ ಓಲೆ ಕೊಡಿಸ್ತೀಯಾ? ನೀನೇನ್ ಕೊಡ್ಸ್ಬೇಡ, ನೀನ್ ನೆಂಟಿ ಕೊಡ್ಸ್ಕೊ. ನನ್ಗೆ ನನ್ ಗಂಡ ಅವನೇ ಕೊಡ್ಸಕ್ಕೆ. ಖುಷಿ ನೋಡ ಬಬ್ಲು, ನಿಮ್ಮ ಅಮ್ಮನ್ಗೆ ಕುಣಿತಾಳೆ ಅನ್ಸ್ತೈತಪ್ಪು ಸೀರಿಯಸ್ ಆಗಿ. ನಂಗೆ ಲಕ್ಷ್ಮಿ ಇರೋ ಅಂತದ್ ಏನೇ ಕೊಟ್ರು ಖುಷಿ ಆಗೋಗಿತ್ತು. ಚೆನ್ನಾಗಿ ಕಾಣಿಸ್ತೈತೆ ಈ ಬಟ್ಟೆಗೆ. ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ ನಾನ್ ಚೆನ್ನಾಗಿರೋದಕ್ಕೆ ನನ್ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಇದೆ. ಹೆಂಗೈತೆ ವಾಲೆ? ಹುಷಾರಾಗಿ ನೋಡ್ಕೋ, ಆಮೇಲೆ ಅಲ್ಲರ್ಸ್ ಬೀಳ್ಸ್. ಯಾರು ಕೊಡ್ಸಿದ್ದು? ಯಾರು ಕೊಡ್ಸಿದ್ದು? ನೀನು ಹಾಕೊಂಡು ಇವಾಗ ತೊಳೆದ್ಬಿಟ್ಟು ಆಮೇಲೆ ಪೂಜೆ ಮಾಡ್ತೀನಿ. ಅದೆಲ್ಲ ಸೇಲ್ ಮಾಡ್ಬಿಟ್ಟವ್ರೆ. ನಾನು ಇಟ್ಟಿರಿ ಅದನ್ನ ಅಂತ ಹೇಳಿದ್ನಲ್ಲ, ಇಲ್ಲಾಂದ್ರೆ ಅದೇ ತಗೋಬರ್ತಾಯಿದ್ದೆ. ನೀವು ಬಂದಿಲ್ಲ, ನೀವು ತಗೊಳಲ್ಲ ಅನ್ಕೊಂಡು ಸೇಲ್ ಮಾಡ್ಬಿಟ್ಟೆ ಅಂದ್ರು. 10 ಗ್ರಾಮ್ ಐತೆ. 10 ಗ್ರಾಮ್ ಐತೆ, ಕೇಳ ಅವಳನೆ. ಬಿಲ್ಲು ಎಲ್ಲ ಐತೆ. 1,50,000. 1,50,000 ಇದ್ರದ್ದು ಬೆಲೆ. ಸೊ ಗೈಸ್, ನನ್ನ ಎಕ್ಸೈಟ್ಮೆಂಟ್ ನೋಡಿ ವಿಯರ್ಡ್ ಅಂತ ಅಂದ್ಕೊಬೇಡಿ. ನಾನು ರೀಸೆಂಟಾಗಿ ಏನೂ ತೊಗೊಂಡಿರಲಿಲ್ಲ, ಅಂದರೆ ನನಗೆ ಅಂತ ಹೇಳಿ ನಾನೇನೂ ಅಷ್ಟು ಪರ್ಚೇಸ್ ಮಾಡಿರಲಿಲ್ಲ ಜ್ಯುವೆಲರಿ. ಸೊ ನನ್ನ ಹಸ್ಬೆಂಡ್ಗೆ, ನನ್ನ ಮಗುಗೆ ಇದೆ ಆಗ್ತಿತ್ತು. ಸೊ ನನ್ನ ಹಸ್ಬೆಂಡ್ ನಿನಗೆ ಅಂತ ಹೇಳಿ ನಾನೇನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಇಟ್ಟಿದ್ದಂಥ ಸೇವಿಂಗ್ಸಲ್ಲಿ ನನ್ನ ಹಸ್ಬೆಂಡ್ ದುಡ್ಡಲ್ಲಿ ಅವರು ನನಗೆ ಕೊಡಿಸಿದ್ದು. ಸೊ ಅದಕ್ಕೆ ತುಂಬ ಎಕ್ಸೈಟೆಡ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ತುಂಬ ಕೊಡಿಸ್ತಾ ಇರ್ತಾರೆ.
ಮದುವೆ ಟೈಮಲ್ಲಿ ನನಗೊಂದು ವಾಲೆ ಕೊಡಿಸಿದ್ರು. ಆ್ಯಂಡ್ ಇದು 2ನೇ ವಾಲೆ ನನ್ನ ಹಸ್ಬೆಂಡ್ ಕೊಡಿಸ್ತಾ ಇರೋದು ನನಗೆ, ವಾಲೆ ಜುಮ್ಕಿ. ಹಳೆ ವಾಲೆ ತುಂಬಾ ಭಾರ ಇತ್ತು, ನನಗೆ ಹಾಕ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. 15 ಗ್ರಾಮ್ಸ್ ಇತ್ತು ಆಯಿತಾ, 2 ಸೇರಿ. ಒಂಥರ ಕಿವಿ ಓಲೆ ಎಳೆಯೋ ಥರ ಫೀಲ್ ಆಗ್ತಿತ್ತು ನನಗದು. ಹಾಕ್ಕೊಂಡ್ರೆ ಯಾವಾಗ ಬಿಚ್ಚಾಕ್ಬಿಡ್ತೀನೋ ಅನ್ನೋ ಥರ ಫೀಲ್ ಇರ್ತಿತ್ತು. ಸೊ ನನ್ನ ಹಸ್ಬೆಂಡ್ಗೆ ಹೇಳಿದೆ, ನಂಗೆ ಒಂದು ಚಿಕ್ಕದು ವಾಲೆ ಜುಮ್ಕೆ ಬೇಕು, ಕಮ್ಮಿ ವೆಯ್ಟ್ ಇರಬೇಕು ಅಂತ. ಅದಕ್ಕೆ 2 ಕಡೆನೂ 5 ಗ್ರಾಮ್ ಇರೋ ಅಂಥದ್ದು ಈ ವಾಲೆ ಜುಮ್ಕೆನ ಅವರು ಕೊಡಿಸಿದ್ರು. ನಾನು ಆ್ಯಕ್ಚುಲಿ ಬೇರೆ ಒಂದು ನೋಡ್ಕೊಂಡು ಬಂದಿದ್ದೆ, ಆ್ಯಂಟಿಕ್ ಡಿಸೈನ್ ಇರೋದು. ಬಟ್ ಅವರು ಸೇಲ್ ಮಾಡಿಬಿಟ್ಟಿದ್ರು ನಾನು ಹೋಗೋ ಅಷ್ಟರಲ್ಲಿ. ಡೈಲಿ ವೇರ್ಗೆ ಈ ಥರ ಒಳ್ಳೆ ಇಸ್ಕೋಬೋದು, ಸರಿಗೆ ಮಾಡಿ. ಮುಂಚೆ ಗ್ರೀನ್ ಕಲರು ಹಾಕ್ಕೊಂಡಿದ್ದೆ ಡೈಲಿ ವೇರ್ಗೆ ಅಂತ. ಅದೆಲ್ಲ ಚೆನ್ನಾಗಿ ಕಾಣಿಸ್ತೈತೆ ಅಂದರು, ಬಟ್ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಸುಮ್ಮನೆ ಅನಿವಾರ್ಯ ಅಂತ ಹಾಕ್ಕೊಂಡಿದ್ದೆ. ನಮ್ಮಮ್ಮ ತಂದ್ಬಿಟ್ಟಿದ್ರು ಅದು ಕರೆಕ್ಟಾಗಿ ಮುರಿದೋಯ್ತು ಡೈಲಿ ಯೂಸ್ ಮಾಡಬೇಕಾದ್ರೆ. ಅದಕ್ಕೆ ಅದನ್ನು ಕೊಟ್ಬಿಟ್ಟು ಒಬ್ಬಳು ಸೊನ್ನೆ ಮಾಡಿಬಿಟ್ಟೆ. ಅದನ್ನು ಕೊಟ್ಬಿಟ್ಟು ಈ ಥರ ತೊಗೊಂಡೆ. ಇದು ಇವಾಗ ಟ್ರೆಂಡಿಂಗ್ ಎಲ್ಲ ಕಡೆ. ಇದು ಎಷ್ಟು? 57,000ನಾ? 57,000. ಅದು ಹಾಕ್ಬಿಟ್ಟಿದ್ದು ತೊಗೊಂಡಿದ್ದು. ಅದು ನಾನು ಡೈಲಿ ವೇರಿಗೆ ತೊಗೊಂಡಿದ್ದಿದ್ದು ವಾಲೆ. ಆಗಲೇ ಒಂದು 9-10 ತಿಂಗಳಾಯ್ತಾ ಬಂತು. ಅವಾಗ ತೊಗೊಂಡಿದ್ದಿದ್ದು ಪ್ರೈಸ್ ಅದು. ಇವಾಗ ಇನ್ನೂ ಜಾಸ್ತಿ ಆಗಿದೆ ಚಿನ್ನದ ರೇಟೆಲ್ಲ. ಆ್ಯಂಡ್ ಈ ವಾಲೆ ನಾನು ತೊಗೊಂಡು ಆಲ್ರೆಡಿ ತಿಂಗಳ ಮೇಲೆ ಆಯಿತು. ಇವಾಗ ತೋರಿಸ್ತಾ ಇದ್ದೀನಿ. ಈ ಇವಿಲ್ ಐಸ್ ಇರುತ್ತಲ್ಲ ಕೆಲವ್ರದ್ದು, ಮನುಷ್ರ ಕಣ್ಣು ಮರನೇ ಸಿಡ್ದೋಗ್ಬಿಡುತ್ತಲ್ಲ, ಹಂಗೆ ನಾವೊಂದು ಸ್ವಲ್ಪ ಉದ್ಧಾರ ಆಗ್ತಿದ್ದೀವಿ ಅಥವಾ ಏನಾದರೂ ತೊಗೋತಾ ಇದ್ದೀವಿ ಅಥವಾ ಅವ್ರಿಗಿಂತ ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿದ್ದೀವಿ ಅಂದರೆ ಸಹಿಸ್ಕೊಳ್ಳೋದೇ ಇಲ್ಲ. ಅದಕ್ಕೇನಾದರೂ ಒಂದು ಮಾಡ್ತಾಯಿರ್ತಾರೆ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅದು ಯಾವುದೂ ನನ್ನ ಹತ್ರ ಸುಳಿಯಲ್ಲ. ಬಟ್ ಎನಿವೇಸ್ ಸುಮ್ಮನೆ ಆವಾಗಿಂದ ಅವಾಗಲೇ ಹಾಕ್ಬೇಡ ಅಂತ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ. ನೀನು ಒಂದು ತಿಂಗಳು ಬಿಟ್ಕೊಂಡು ಇಲ್ಲ ಆಮೇಲೆ ಹಾಕು ಅಂತ. ಅದಕ್ಕೆ ನಂದು ಎಲ್ಲ ಪೋಸ್ಟು ಲೇಟಾಗಿ ಬರೋದು. ಎನಿವೇಸ್ ತೊಗೊಂಡ್ಮೇಲೆ ನಾವು ಹಾಕ್ಕೊಳ್ದೇ ಇರೋಕ್ಕಾಗುತ್ತಾ? ಹಾಕ್ಕೊಳ್ಳೇಬೇಕು. ನೋಡೋರು ಎಲ್ಲಿದ್ದರೂ ನೋಡ್ತಾರೆ. ಹಂಗನ್ಬಿಟ್ಟು ಮುಚ್ಕೊಂಡು ಓಡಾಡೋಕ್ಕಾಗುತ್ತಾ? ನಮ್ಮ ಜೊತೆ ದೇವ್ರ ಶಕ್ತಿ ಇರೋವರೆಗೂ ಯಾವ ದರಿದ್ರ ಕಣ್ಗಳು ನಮ್ಮ ಹತ್ರ ಸುಳಿಯಲ್ಲ. ಎನಿವೇಸ್ ನಮಗೆ ಒಳ್ಳೆ ಬಯಸೋರು ಇದನ್ನು ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಓ, ನಮ್ಮ ಹುಡುಗರು ಏನೋ ಒಂದು ಒಳ್ಳೇದು ಮಾಡ್ತವ್ರೆ, ಚೆನ್ನಾಗಿ ಬೆಳೀತಾರೆ ಅಂತ. ಹೊಟ್ಟೆ ಕಿಚ್ಚಿನ ಜನ ಹೆಂಗಿದ್ರು ಹೊಟ್ಟೆ ಕಿಚ್ಕೊಂಬಪಡ್ತಾರೆ. ಅದರಿಂದ ನಮ್ಮದೆಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ಯೋಚನೆ ಮಾಡಲ್ಲ. ಎನಿವೇಸ್ ನಾನು ತೊಗೊಂಡಿರೋ ವಾಲೆ ಡಿಸೈನ್ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲಕ್ಷ್ಮೀನೇ ಮನೆಗೆ ಬಂದಂಗೆ ಆಯಿತು. ಅದು ಗುರುವಾರನೇ ಬಂದಿರೋದು. ರಾಯರ ಆಶೀರ್ವಾದದಿಂದ ನಾನು ಒಂದು ಲಕ್ಷ್ಮೀ ಓಲೆನ ತೊಗೊಂಡೆ. ಅದು ಗುರುವಾರನೇ ತೊಗೋಬೇಕು ಅಂತ ಹೆಂಗಾಯಿತು, ಅವತ್ತೇ ಹೆಂಗೆ ಬಂತು ಏನೂ ಗೊತ್ತಿಲ್ಲ. ಎಲ್ಲ ರಾಯರ ಆಶೀರ್ವಾದ. ಏನಂತೀರಾ? ನಾನು ತೊಗೊಂಡು ಆಗಲೇ 1 ವಾರ ಆದಮೇಲೆ 2 ವಾರ ಆಯಿತು ಅನಿಸುತ್ತೆ. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು ಚಿನ್ನ ಯಾರು ತೊಗೋಬೇಡಿ ಅಂತ. ಅಕಸ್ಮಾತ್ ಏನಾದರೂ ನಾವು ತೊಗೊಳೋಕ್ಕೂ ಮುಂಚೆ ಅನೌನ್ಸ್ ಮಾಡಿಬಿಟ್ಟಿದ್ದಿದ್ರೆ ಡೆಫಿನೆಟ್ಲಿ ನನ್ನ ಹಸ್ಬೆಂಡ್ ಅಂತ ಕೊಡಿಸ್ತಾ ಇರಲಿಲ್ಲ. ಯಾಕಂದರೆ ಅವರು ಅಪ್ಪಟ ಮೋದಿ ಫಾಲೋವರು, ನಮ್ಮ ಮನೆಯವ್ರು ಎಲ್ಲರೂ ಕೂಡ. ನಾನು ಕೇಳ್ತಾ ಇರಲಿಲ್ಲ, ಅವರು ಕೊಡಿಸ್ತಾ ಇರಲಿಲ್ಲ. ಎನಿವೇಸ್ ಯಾವ್ದ್ಯಾವುದು ಯಾವಾಗ ಋಣ ಇರುತ್ತೋ ಆವಾಗಲೇ ಮನೆಗೆ ಬರೋದು, ಅದು ನಮ್ಮನ್ನ ಸೇರೋದು. ಸೊ ರಾಯರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮಗೆ ಒಳ್ಳೇದು ಬಯಸೋರ ಕುಟುಂಬದ ಮೇಲೂ ಇರಲಿ. ಗುರುವಾರ ನಾನು ಪೂಜೆ ಮಾಡಿದ್ದೆ ರಾಯರಿಗೆ. ಸೊ ನೀವು ಕೂಡ ರಾಯರ ಆಶೀರ್ವಾದಕ್ಕೆ ಪಾತ್ರರಾಗಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಂಗೆ ಗೊತ್ತು ತುಂಬ ಜನ ನೋಡ್ತಾರೆ ಆಯಿತಾ. ಅದೇನು ಹೊಟ್ಟೆ ಕಿಚ್ಚಲ್ಲಿ ನೋಡ್ತಾರೋ ಏನೋ ಗೊತ್ತಿಲ್ಲ. ನೋಡ್ತಾರೆ, ಲೈಕು ಮಾಡಲ್ಲ, ಕಮೆಂಟು ಮಾಡಲ್ಲ. ಎನಿವೇಸ್ ಇದೆಲ್ಲ ಬೇಕು ನಮಗೆ. ನೋಡ್ತಾ ಇರ್ತೀವಿ ಯಾರ್ಯಾರು ಹೆಂಗೆ, ಎದುರುಗಡೆ ಹೆಂಗೆ, ಹಿಂದೆಗಡೆ ಹೆಂಗೆ ಎಲ್ಲ ತಿಳ್ಕೊಬೇಕು ನಾವು. ಸೊ ಎಸ್, ವಿಡಿಯೋ ನೋಡಿ ಇಷ್ಟಪಡೋರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.